Toon Bells. ಏನಮ್ಮ, ಕಂಗ್ರ್ಯಾಚುಲೇಷನ್ಸ್ ನಿಂಗೆ. ನಿನ್ನ ಪರಿವಾರ ಆಗುತ್ತೆ ಇನ್ನು. ಮತ್ತೆ ನಮ್ಮ ಕಾಡಿಗೆ ಒಬ್ಬ ಹೊಸ ಸದಸ್ಯ ಬರ್ತಾನೆ. ಈ ಕತೆ ಹಿಮಾಲಯದಲ್ಲಿರುವ ಕಾಡಿನಲ್ಲಿ ನಡೆದಿದ್ದು. ಅಲ್ಲಿ ತುಂಬಾ ಜಂತುಗಳು ಜೀವಿಸ್ತಿದ್ವು. ಅದೇ ಕಾಡಲ್ಲಿ ಜಮುನಾ ನದಿ ಹಾರ್ತಿತ್ತು. ಎಲ್ಲರೂ ಹೇಳ್ದಂಗೆ ಅದು ತುಂಬಾ ಪವಿತ್ರವಾದ ಒಂದು ನದಿ. ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಆದ್ರೆ ನಿಜ ಬದಲಾಗಿದೆ ಅನ್ಸುತ್ತೆ. ಕಾಡಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು. ಅದರಿಂದ ಅದಗಳಿಗೆ ಕಷ್ಟ ಏನಂತ ಗೊತ್ತಿಲ್ಲ. ಅಲ್ಲಿನ ರಾಜ ಸಿಂಹ ತುಂಬಾ ಒಳ್ಳೆಯವನು. ಆ ಕಾಡಲ್ಲಿ ಒಂದ್ ಕೋತಿಗೆ ಮಗು ಹುಟ್ಟೋದಿತ್ತು. ಅದರಿಂದ ಎಲ್ಲರೂ ಅದನ್ನ ನೋಡಕ್ ಹೋಗ್ತಿದ್ರು. ಏನಮ್ಮ, ಕಂಗ್ರ್ಯಾಚುಲೇಷನ್ಸ್ ನಿಂಗೆ. ನಿನ್ನ ಪರಿವಾರ ಆಗುತ್ತೆ ಇನ್ನು. ಮತ್ತೆ ನಮ್ಮ ಕಾಡಿಗೆ ಒಬ್ಬ ಹೊಸ ಸದಸ್ಯ ಬರ್ತಾನೆ. ನರಿಯಣ್ಣ, ನಿನ್ಗೆ ತುಂಬಾ ತುಂಬಾ ಧನ್ಯವಾದ. ಇದ್ರಲ್ಲಿ ಧನ್ಯವಾದ ಏನ್ ಬಂತು? ನಾವೆಲ್ಲ ಒಂದೇ ಮನೆಯ ಸದಸ್ಯರಲ್ವಾ? ಒಬ್ಬರ ಖುಷಿ ಎಲ್ಲರ ಖುಷಿ ಅಲ್ವಾ? ಹಂಗಂತ ಹೇಳಿ ನರಿ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ನಟ್ಕಟ್ಟಿ ಕೋತಿಗೆ ಮಗುನು ಹುಟ್ಬಿಡುತ್ತೆ. ಎಲ್ಲರೂ ನೋಡಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಅಂತ ಹೋಗ್ತಿದ್ವು. ಮಗುಗೆ ಹಾಲಿನ ಜೊತೆಗೆ ನೀರಿನ ಅವಶ್ಯಕತೆನೂ ಇತ್ತು. ಅದೇ ರೀತಿ ನಟ್ಕಟ್ಟಿ ಕೋತಿಗೆ ಸಹ ನೀರಿನ ಅವಶ್ಯಕತೆ ಇತ್ತು. ಅದರಿಂದ ಜಮುನಾ ನದಿಯಿಂದ ಅದು ಮಗುಗೆ ನೀರ್ ತಂದು ಕೊಡ್ತಿತ್ತು. ಸ್ವಲ್ಪ ದಿನ ಚೆನ್ನಾಗೇ ಇತ್ತು. ಸ್ವಲ್ಪ ದಿನ ಆದ್ಮೇಲೆ ಅದು ಸಡನ್ ಆಗಿ ಸತ್ತೋಗ್ಬಿಡುತ್ತೆ. ಜಂತುಗಳೆಲ್ಲ ಪಾಪ ತುಂಬಾ ಕಷ್ಟ ಪಡುತ್ತೆ. ನಟ್ಕಟಿ ಕೋತಿನ ನೋಡಿ ಸಮಾಧಾನ ಹೇಳೋಣ ಅಂತ ಹೋಗ್ತವೆ. ಕೋತಿ ಅಮ್ಮ, ನೀವು ಟೆನ್ಷನ್ ಆಗ್ಬೇಡಿ, ನೀವು ಆಸೆ ಬಿಡ್ಬೇಡಿ. ದೇವ್ರೇನಾದ್ರೂ ಚಮತ್ಕಾರ ಮಾಡೇ ಮಾಡ್ತಾರೆ. ನಟ್ಕಟಿ ಅಕ್ಕ, ನೀನು ತುಂಬಾ ಕಷ್ಟ ಪಡ್ಬೇಡ. ನೀನ್ ಕಷ್ಟ ಪಡೋದ್ ನನ್ ಕೈಲಿ ನೋಡಕ್ಕಾಗಲ್ಲ. ನಿನಗ್ ಲಾಲು ಅಂದ್ರೆ ಎಷ್ಟಿಷ್ಟ ಅಂತ ನಮ್ ಎಲ್ಲಾರ್ಗೂ ಗೊತ್ತು. ಎಲ್ಲಾ ಜಂತುಗಳು ಇದೇ ರೀತಿ ಸಮಾಧಾನ ಹೇಳಿ ಅಲ್ಲಿಂದ ಹೋಗ್ಬಿಡ್ತವೆ. ಲಾಲು ಸತ್ತೋದ್ಮೇಲೆ ಒಂದು ಆನೆ ಅದೇ ನದಿಯಲ್ಲಿ ನೀರ್ ಕುಡಿಯೋಣ ಅಂತ ಹೋಗುತ್ತೆ. ಅದು ಕೂಡ ಪಾಪ 3-4 ದಿನದಲ್ಲೇ ಸತ್ತೋಗುತ್ತೆ. ಆನೆಯ ವಿಷಯ ಎಲ್ಲಾರ್ಗೂ ಗೊತ್ತಾಗಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಅರೆ, ನಮ್ ಕಾಡಲ್ಲಿ ಯಾಕೆ ಹಿಂಗ್ ನಡೀತಾ ಇದೆ? ಒಬ್ರಾದ್ಮೇಲೆ ಒಬ್ರು ಯಾಕೆ ಹಿಂಗ್ ಸಾಯ್ತಿದ್ದಾರೆ? ಸಹೋದರಿ, ಯಾರ್ದೋ ಕೆಟ್ಟ ಕಣ್ಣು ನಮ್ ಎಲ್ಲಾರ ಮೇಲೆ ಬುದ್ಧಿದೆ ಅಂತ ಅನ್ಸುತ್ತೆ. ಅರೇ ಬೆಕ್ಕೆ, ನಿನ್ನಕ್ಕಿಂತ ಕೆಟ್ಟ ಕಣ್ಣು ಈ ಕಾಡಲ್ಲಿ ಯಾರಿಗೂ ಇಲ್ಲ. ಹೈ, ನಿನ್ನ ನರಿ ಮುಂಡದೆ. ನಿನಗ್ ನೀನ್ ನಾಯಿನ ನರಿನ ಅಂತ ನಿನ್ಗೆ ಗೊತ್ತಿಲ್ಲ. ನೀನ್ ಬಂದ್ಬಿಟ್ಯಾ ನನ್ಗೆ ಹೇಳೋದಕ್ಕೆ? ನೀ ಜಾಸ್ತಿ ಮಾತಾಡ್ತಿದ್ಯಾ. ಎಲ್ಲ ಸುಮ್ನಿರ್ತೀರಾ? ಟೈಮ್ ಏನು ನೋಡಲ್ಲ, ಗಲಾಟೆನೆ ಮಾಡ್ತಿರೋದ್ ನೀವೆಲ್ಲ. ಆಮೇಲೆ ಎಲ್ಲಾ ಜಂತುಗಳು ಯೋಚನೆ ಮಾಡಕ್ ಶುರು ಮಾಡುತ್ತೆ. ಆಗ ಸಿಂಹ ಅನ್ನುತ್ತೆ, ನಂಗನ್ಸುತ್ತೆ ಯಮುನಾ ನದಿಯಲ್ಲಿ ಏನೋ ಆಗಿದೆ ಈಗ. ಯಾಕಂದ್ರೆ ಕೋತಿ ಅಮ್ಮನ್ ಮಗು ಮತ್ತೆ ಆನೆ ಕೂಡ ತುಂಬಾ ಸ್ವಸ್ಥರಾಗಿ ಒಳ್ಳೆ ಆರೋಗ್ಯದಿಂದಿದ್ರು, ಆದ್ರೂ ಸತ್ತೋದ್ರು. ಮತ್ತೆ ಎಲ್ಲರೂ ಸಭೆನ ಕರೀತಾರೆ. ಸ್ನೇಹಿತರೆ, ನಾನೇನ್ ಆಲೋಚನೆ ಮಾಡಿದ್ದೀನೋ ನಿಮಿಗೂ ಅದೇ ನಿಮ್ಮ ತಲೆಯಲ್ಲಿ ಓಡ್ತಿದ್ಯಾ ಹೇಗೆ? ಹೌದು ಮಹಾರಾಜ, ನಾವು ಅದೇ ಆಲೋಚನೆ ಮಾಡ್ತಿದೀವಿ. ಹೇಗೆ ಕಾಡಿನ ಪ್ರಾಣಿಗಳು ಸಾಯ್ತಿದ್ದಾರೆ ಅಂತ, ಅದು ಕೂಡ ಯಮುನಾ ನದಿಯ ನೀರ್ ಕುಡ್ದು. ಹೌದು ಮಹಾರಾಜ, ಇದ್ರಿಂದಾಗಿನೇ ಕೋತಿ ಅಮ್ಮನ್ ಮಗು ಮತ್ತೆ ನಮ್ಮ ಆನೆ ಕೂಡ ಸತ್ತೋಯ್ತು. ಎರಡರ ಕಾರಣ ಕೂಡ ಯಮುನಾ ನದಿಯ ನೀರೇ. ಊಟ ಅಂತೂ ನಾವು ಒಟ್ಟಿಗೆ ಮಾಡ್ತೀವಿ. ಹೌದು ಮಹಾರಾಜ, ನಮ್ಮೆಲ್ಲರ ಸಂಖ್ಯೆ ಇದೆ. ನಮಗೆಲ್ಲ ಅನಿಸ್ತಾ ಇದೆ ಈಗ ಅದ್ರಿಂದಲೇನೆ ನಮ್ಮಿಲ್ಲಿ ಸಾವಾಗ್ತಿರೋದು ಅಂತ. ಸರಿ, ಹಾಗಾದ್ರೆ ನಾವಿದು ಹೇಗಾಗ್ತಿದೆ ಅಂತ ನೋಡ್ಬೇಕಷ್ಟೆ. ಇದು ಹೀಗೆ ನಡೀತಾ ಹೋದ್ರೆ ನಮ್ಮ ಕಾಡಂತೂ ಸರ್ವನಾಶ ಆಗೋಗುತ್ತೆ. ಈಗ ನಾವು ಸುಮ್ಮನೆ ಕುತ್ಕೊಳ್ಳಕ್ ಆಗೋದೇ ಇಲ್ಲ. ನಮ್ಮ ಪರಿವಾರದ 2 ಸದಸ್ಯರು ಸತ್ತೋಗಿದ್ದಾರೆ. ನಾಳೆ ಬೇರೆ ಯಾರಾದ್ರೂ ಸಾಯ್ಬಹುದು. ಜಂತುಗಳೆಲ್ಲ ಈ ಕಡೆ ಆ ಕಡೆ ಸುತ್ತಾಡ್ತಾ ಇದ್ದಾಗ ಅವರು ಮನುಷ್ಯರನ್ನ ನೋಡ್ತಾರೆ.
ಆ ಜಂತುಗಳು ಆ ಮನುಷ್ಯರ ಹಿಂದೆನೆ ಹೋಗುತ್ತೆ. ನಿಜ ಏನಂತ ನೋಡಿ ರಾಜನ ಹತ್ರ ಬಂದು ಹೇಳ್ತವೆ. ಮಹಾರಾಜ, ನಾನ್ ನಿಮಗೇನೋ ಹೇಳ್ಬೇಕು. ಹೇಳು ಕಪ್ಪಚಿರತೆ. ಮಹಾರಾಜ, ಮನುಷ್ಯರನ್ನ ಹಿಂದೆ ಹೋಗಿ ನಾವೇನೋ ಕಂಡಿಡ್ದಿದೀವಿ. ಮಹಾರಾಜ, ನಾನು ಮತ್ತೆ ಕಪ್ಪು ಚಿರತೆ ನೋಡಿದ್ವಿ. ನಮ್ಮ ಅಕ್ಕಪಕ್ಕದ ಫ್ಯಾಕ್ಟ್ರಿಗಳೆಲ್ಲ ಇದೆಯಲ್ಲ, ಅದರ ಪೈಪು ಜಮುನಾ ನದಿಲಿದೆ. ಅದ್ರಿಂದಾಗಿನೇ ಗಲೀಜಾದ ನೀರು ಮತ್ತೆ ಕೆಮಿಕಲ್ ನೀರಿಗೆ ಬರ್ತಾ ಇದೆ. ಅದ್ರಿಂದಾಗಿನೇ ನಮ್ಮ ಕಾಡಿನ ಪ್ರಾಣಿಗಳು ಸತ್ತಿರೋದು. ಮಹಾರಾಜ, ನರಿ ಸರಿಯಾಗೇನೆ ಹೇಳ್ತಾ ಇದೆ. ಹೌದಾ? ಈಗ ಆ ವಿಷಯ ಏನಾದ್ರೂ ಒಂದು ಈಗ ಉಪಾಯ ಮಾಡ್ಬೇಕಲ್ಲ, ಇಲ್ಲ ಅಂದ್ರೆ ಎಲ್ಲ ಮುಗ್ದೋಗುತ್ತೆ. ಮತ್ತೆ ಎಲ್ಲಾರು ಒಟ್ಟುಗೂಡಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಏನಾದ್ರೂ ಉಪಾಯ ಇದೆಯಾ ಅಂತ. ಆಗ ರಾಜ ಹೀಗಂತಾನೆ. ಸ್ನೇಹಿತರೆ, ಸಮಸ್ಯೆ ನಮಗೀಗ ಗೊತ್ತಾಗೋಗಿದೆ. ಆದ್ರೆ ಆ ಸಮಸ್ಯೆಯ ಸೊಲ್ಯೂಷನ್ ತೆಗಿಬೇಕು ನಾವು. ನಮ್ಮ ಹತ್ರ ಜಾಸ್ತಿ ಸಮಯ ಕೂಡ ಇಲ್ಲ. ಯಾಕಂದ್ರೆ ಆ ದೂಷಿತ ನೀರು ಪ್ರಾಣಿಗಳಿಗೆ ಒಳ್ಳೇದಲ್ಲ. ಮತ್ತೆ ನಮ್ಮ ಹತ್ರ ಬೇರೆ ನೀರು ಕೊಡಿಯೋ ಮಾರ್ಗನೂ ಇಲ್ಲ. ಹೌದು ಮಹಾರಾಜ, ನಾವು ಕೂಡ ಇದೇ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿರೋದು. ಮಾಡ್ತಿದ್ದು. ಇದಕ್ಕೆ ಏನ್ ಪರಿಹಾರ ಪರಿಹಾರ ಇದೆ ಇದೆ ಅಂತ. ಅಂತ. ಮಹಾರಾಜ, ನಾನೊಂದ್ ವಿಷಯ ಹೇಳ್ಬೋದಾ? ಹಾ ಚುಲ್ಬುಲಿ, ಹೇಳು. ಮಹಾರಾಜ್, ನನ್ಗೇನನ್ಸ್ತಿದೆ ಅಂದ್ರೆ ಈ ಸಮಸ್ಯೆಗೆ ಉಪಾಯ ಬಾಬಾ ಗೊರಿಲ್ಲಾ ಮಾತ್ರನೇ ಕೊಡಕ್ಕಾಗೋದು. ಯಾಕಂದ್ರೆ ಅವರು ತುಂಬಾನೇ ಅನುಭವ ಇರುವ ಜಂತು. ಅವ್ರಿಗೆ ಎಲ್ಲಾ ಸಮಸ್ಯೆಗೂ ಉಪಾಯ ಗೊತ್ತು. ಹಾ ಚುಲ್ಬುಲಿ, ನೀನ್ ಹೇಳಿದ್ದು ಸರಿ. ನಾವೆಲ್ಲ ಈಗ್ಲೇ ಅವ್ರ ಹತ್ರ ಹೋಗೋಣ ಮತ್ತೆ ಅವ್ರಿಗೆ ಸಮಸ್ಯೆ ಹೇಳೋಣ. ಮತ್ತೆ ಎಲ್ಲರೂ ಸೇರಿ ಬಾಬಾ ಗೊರಿಲ್ಲಾ ಹತ್ರ ಹೋಗ್ತಾರೆ. ಮತ್ತೆ ಅವರ ಸಮಸ್ಯೆ ಹೇಳ್ತಾರೆ. ಹೌದಾ, ಇದ ಸಮಸ್ಯೆ? ಹಾಗಾದ್ರೆ ಹೌದು ಬಾಬಾ. ಹಿಮಾಲಯದ ಹತ್ರ ಒಂದು ದೊಡ್ಡ ಮರ ಇದೆ. ಆ ಮರದ ಎಲೆ ತಂದು ಈ ನೀರಲ್ಲಿ ಹಾಕಿದ್ರೆ ಯಮುನಾ ನದಿ ಪವಿತ್ರ ಆಗ್ತಾಳೆ. ಈ ಮಾತು ಕೇಳಿ ಜಂತುಗಳೆಲ್ಲ ತುಂಬಾನೇ ಸಂತೋಷ ಪಡುತ್ತೆ. ಸರಿ ಹಾಗಾದ್ರೆ ಬಾಬಾ. ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಈಗ ಜಂತುಗಳೆಲ್ಲ ಅಲ್ಲಿಂದ ಹಿಮಾಲಯದ ಕಡೆಗೆ ನಡ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ನಮ್ಮ ಸಮಸ್ಯೆನ ಈ ಮರಕ್ಕೆ ನಾವೀಗ ಹೇಳಬೇಕು ಅನ್ಸತ್ತೆ. ಯಾರಿಗ್ ಗೊತ್ತು, ಇದೇ ನಮಗ್ ಸಹಾಯ ಮಾಡಿದ್ರೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಮಹಾರಾಜ. ಮತ್ತೆ ರಾಜ ಸಿಂಹ ಅವರ ಸಮಸ್ಯೆ ಎಲ್ಲ ಆ ಮರಕ್ಕೆ ಹೇಳುತ್ತೆ. ಹೇ ಮರವೇ, ನಿಮ್ಮ ಎಲೆಯ ಅಗತ್ಯತೆ ಇದೆ ನಮಗೀಗ. ಯಾಕಂದ್ರೆ ನಮ್ಮ ಕಾಡಿನ ಪ್ರಾಣಿಗಳ ಜೀವ ಉಳಿಸ್ಬೇಕು. ನಮ್ಮ ಕಾಡಲ್ಲಿ ನೀರಿಲ್ಲ. ಮತ್ತೆ ನಮ್ಮ ಯಮುನಾ ನದಿ ಇತ್ತಲ್ಲ, ಅದನ್ನ ಮನುಷ್ಯರು ಪೊಲ್ಯೂಟ್ ಮಾಡಿ ಹಾಕಿದ್ದಾರೆ. ನಮ್ಮ ಕಾಡಲ್ಲಿ ಕೋತಿ ಅಮ್ಮನಿಗೆ ಒಂದು ಮಗು ಕೂಡ ಇತ್ತು. ಆ ನೀರು ಕುಡ್ದು ಅದು ಸತ್ತೋಯ್ತು. ಅದರ ನಂತರ ನನ್ನ ಸ್ನೇಹಿತ ಆನೆಯ ಮೃತ್ಯು ಕೂಡ ಆಯ್ತು. ನಾನು ನಿನ್ನ ಹತ್ರ ಇಷ್ಟೇ ಕೇಳ್ಕೊಳ್ಳೋದೀಗ, ನನ್ನ ಕಾಡಿನ ಎಲ್ಲ ಪ್ರಾಣಿಗಳು ಆರಾಮಾಗಿರ್ಬೇಕು. ಅದು ಆಗ್ಲೇ ಆಗೋದು ಯಾವಾಗಂದ್ರೆ ನೀನು ನಿನ್ನ ಎಲೆನ ಕೊಡಬೇಕಾಗತ್ತೆ. ಸರಿ ಹಾಗಾದ್ರ ರಾಜ, ನಂಗಿದನ್ ಕೇಳಿ ತುಂಬಾ ದುಃಖ ಆಯ್ತು. ಅದಕ್ಕೆ ನಾನು ನಿನ್ನ ಸಹಾಯ ಮಾಡ್ತೀನಿ. ಆಮೇಲೆ ಆ ಮರ ಅದಷ್ಟು ಕದೆ ಅಲ್ಲಾಡೋದಕ್ಕೆ ಶುರು ಆಗತ್ತೆ. ಆಗ ಅದರ ಎಲೆಗಳು ಕೆಳಗಡೆ ಬೀಳುತ್ತೆ. ಮತ್ತೆ ರಾಜ ಆ ಎಲೆಗಳನ್ನ ತಗೊಳ್ತಾನೆ. ತುಂಬಾ ಧನ್ಯವಾದಗಳು ನಿಮಗೆ ಮರವೇ. ಮತ್ತೆ ಜಂತುಗಳೆಲ್ಲ ಅಲ್ಲಿಂದ ಹೋಗ್ಬಿಡ್ತವೆ. ಮತ್ತೆ ರಾಜ ಆ ಎಲೆಗಳನ್ನ ತಗೊಂಡೋಗಿ ನದಿಯಲ್ಲಿ ಹಾಕ್ತಾನೆ. ಮತ್ತೆ ಅವನ ಕಾಡಿನ ಜಂತುಗಳ ಪ್ರಾಣ ಕಾಪಾಡ್ತಾನೆ. ಮತ್ತೆ ಒಳ್ಳೆ ರಾಜ ಅಂತ ಹೆಸರು ತಗೋತಾನೆ. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಈ ಕೊಂಬನ್ನ ನಂಗೆ ಆ ದೇವರು ಕೊಟ್ಟಿದ್ದಾನಲ್ಲ, ಇದರಿಂದ ಯಾರಿಗಾದ್ರೂ ಹೊಡೆಯೋದಿದ್ರೆ, ಮೊರ ಬೀಳ್ಸ್ದಿದ್ರೆ ನಂಗೆ ಸಮಾಧಾನ ಇಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಒಂದ್ಸಲ ಏನಾಯ್ತಂದ್ರೆ ಕಾಡಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿತ್ತು.
ಪ್ರಾಣಿಗಳೆಲ್ಲ ಕಾಡಲ್ಲಿ ತುಂಬಾ ಸಂತೋಷವಾಗಿ ಆಟ ಆಡ್ಕೋತಾ ಇತ್ತು. ಆಗ ಭೂಮಿಯಲ್ಲಿ ಭಯಂಕರವಾದ ಶಬ್ದ ಒಂದು ಕೇಳಿಸುತ್ತೆ. ನೋಡಿದ್ರೆ ಮೋಟು ಓಡೋಡ್ತಾ ಬರ್ತಾ ಇರುತ್ತೆ. ಆಗ ಯಾವ್ದೋ ಒಂದು ಘೋರವಾದ ಪ್ರಾಣಿ ಕೋಪದಿಂದ ಓಡಿ ಬರ್ತಾ ಇರೋ ತರ ಕಾಣಿಸುತ್ತೆ. ಅದನ್ನ ನೋಡಿ ಜಂತುಗಳೆಲ್ಲ ಭಯಪಟ್ಟು ಓಡ್ಬಿಡುತ್ತೆ. ಆದ್ರೆ ಕುರಿ ಭಯದಿಂದ ಓಡದೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮೋಟು ಜೋರಾಗಿ ಓಡ್ ಬಂದು ಕುರಿನ ಜೋರಾಗಿ ಗುದ್ಬಿಡುತ್ತೆ. ಅದು ದೂರ ಹೋಗಿ ಬೀಳುತ್ತೆ. ಅದೇ ಕೋಪದಿಂದ ಜೋರಾಗಿ ಓಡಿ ಅಲ್ಲಿರುವ ಮರನ ಕೂಡ ತಳ್ಬಿಡುತ್ತೆ. ಬಿದ್ದಿರೋ ಮರನ ನೋಡಿ ಅದು ನಗ್ತಾ ಇರುತ್ತೆ. ಅಲ್ಲಿರುವ ಜಂತುಗಳೆಲ್ಲ ಕುರಿನ ನೋಡೋದಕ್ಕೆ ಅಲ್ಲಿಂದ ಹೋಗುತ್ತೆ. ಅವರು ಬರೋದನ್ನ ನೋಡಿ, ಕುರಿಮರಿ, ನಿಂಗೇನೋ ಆಗಿಲ್ಲ ತಾನೆ? ಕುರಿ ನೋವ್ನಲ್ಲೂ ಎದ್ದು ನಿಂತ್ಕೊಂಡು ಅವ್ರ ಹತ್ರ ಹೀಗೆ ಹೇಳುತ್ತೆ. ಇಲ್ಲ ತಾಗಿಲ್ಲ, ಆದ್ರೆ ತುಂಬಾ ನೋಯ್ತಿದೆ. ಮೋಟು, ನೋಡ್ಕೊಂಡು ಓಡೋಕ್ಕಾಗಲ್ವಾ ನಿಂಗೆ? ಕುರಿಮರಿಗೇನಾದ್ರೂ ಆಗಿದ್ದಿದ್ರೆ? ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ಯಾವ್ದಾದ್ರೂ ಪ್ರಾಣಿಗಳಿಗೆ ನೋವು ತೋರಿಸ್ತೀಯ, ಮತ್ತೆ ದಿನಾಲು ನಿನ್ನಿಂದ ಯಾವ್ದಾದ್ರೂ ಮರ ಬಿದ್ದೇ ಬೀಳುತ್ತೆ. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಈ ಕೊಂಬನ್ನ ನಂಗೆ ಆ ದೇವರು ಕೊಟ್ಟಿದ್ದಾನಲ್ಲ, ಇದರಿಂದ ಯಾರಿಗಾದ್ರೂ ಹೊಡೆಯೋದಿದ್ರೆ, ಮರ ಬೀಳ್ಸ್ದಿದ್ರೆ ನಂಗೆ ಸಮಾಧಾನ ಇಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಿಂಗ್ ಸರಿ ಕಾಣಿಸಲ್ಲ ಅನ್ಸುತ್ತೆ. ನಂಗೆ 2 ಹಲ್ಲಿದೆ, ನಿನ್ನ ಕೊಂಬಿಗಿಂತ ದೊಡ್ಡದು. ಇದ್ರಿಂದ ನಾನು ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ, ಮತ್ತೆ ಕಾಡಲ್ಲಿ ಮರಾನೂ ಬೀಳ್ಸಿಲ್ಲ ನಾನು, ಗೊತ್ತಾ? ನೀನ್ ಯಾಕೆ ಹೀಗ್ ಮಾಡ್ತೀಯ? ಅದು ನಿನ್ ಟೆನ್ಷನ್ನು, ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹಂಗಂತ ಹೇಳಿ ಅಲ್ಲಿಂದ ಅದು ಹೋಗ್ಬಿಡುತ್ತೆ. ಇದನ್ನ ಕೇಳಿ ಅಲ್ಲಿರುವ ಪ್ರಾಣಿಗಳಿಗೆ ತುಂಬಾನೇ ಕೋಪ ಬರುತ್ತೆ. ಈ ಮೋಟು ಎಲ್ಲರಿಗೂ ತೊಂದರೆ ಕೊಡ್ತಾನೆ, ಮತ್ತೆ ಕಾಡಲ್ಲಿರೋ ಮರ ಎಲ್ಲ ಬೀಳ್ಸಿ ಅದನ್ನ ಹಾಳು ಮಾಡಾಕ್ತಾನೆ. ದೇವ್ರೇ, ಇವನಿಂದ ಯಾವಾಗ ಮುಕ್ತಿ? ಆದ್ರೆ ಜಿಂಕೆ ಅಲ್ಲಿರುವ ಪ್ರಾಣಿಗಳಿಗಿಂತ ತುಂಬಾ ಬುದ್ಧಿವಂತೆ. ಅದನ್ನ ಏನ್ ಮಾಡ್ಬೇಕು, ಏನ್ ತಪ್ಸ್ಕೋಬೇಕು ಅಂತ ಯೋಚನೆ ಮಾಡುತ್ತೆ. ಒಂದಿನ ಆನೆ, ಕುರಿ ಮತ್ತು ಜಿಂಕೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಗುಹೆ ಎಷ್ಟು ದೊಡ್ಡದಾಗಿದೆ, ಅದ್ರೊಳಗಡೆ ಫುಲ್ ಕತ್ಲೆ. ನಡಿ ಹೋಗಿ ನೋಡೋಣ. ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಗುಹೆನ ನೋಡ್ತಾರೆ. ಆ ಗುಹೆ ತುಂಬಾನೇ ಕತ್ಲಾಗಿರುತ್ತೆ. ಇನ್ನ ಸ್ವಲ್ಪ ಹತ್ರ ನಡ್ಕೊಂಡು ಹೋಗಿ ನೋಡ್ತಾರೆ. ಆ ಗುಹೆ ತುಂಬಾ ಭಯಂಕರವಾದ ಕತ್ಲಲ್ಲಿ ಇರುತ್ತೆ. ಅದನ್ನ ನೋಡಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲು ಕೂಡ ಇರುತ್ತೆ. ಆನೆ, ಇಲ್ಲಿ ನೋಡು, ದೊಡ್ಡದಾಗಿರೋ ಕಲ್ಲಿದೆ ಇಲ್ಲಿ. ಇದನ್ನ ಅಲ್ಲಾಡ್ಸಕ್ ಆಗುತ್ತಾ ನಿಂಗೆ? ಇದು ತುಂಬಾ ದೊಡ್ಡದಾಗಿದೆ, ನಾನೊಂದ್ಸರಿ ನೋಡ್ತೀನಿ ಬೇಕಾದ್ರೆ. ಹಂಗಂತೇಳಿ ಆನೆ ಆ ಕಲ್ಲತ್ರ ಹೋಗಿ ಆ ಕಲ್ಲನ್ನ ತಳ್ತಾ ಇರುತ್ತೆ. ಆ ಕಲ್ಲು ಗುಹೆಯ ಬಾಯಿ ಹತ್ರ ಬರ್ತಿದ್ದಂಗ್ಲೆ ಜಿಂಕೆ ಹೀಗನ್ನುತ್ತೆ, ಸಾಕು, ಈಗ ನಿಲ್ಸು. ಅದು ಕೇಳಿಸ್ಕೊಂಡು ಆನೆ ನಿಲ್ಸ್ಬಿಡುತ್ತೆ. ನೋಡು, ಆ ಗೇಂಡಾಮೃಗದಿಂದ ನಮಗಿನ್ನು ಮುಕ್ತಿ ಸಿಗುತ್ತೆ. ನಿನ್ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲ. ಅದನ್ ಕೇಳಿ ಜಿಂಕೆ ಎಲ್ಲ ಐಡಿಯಾನ ವಿವರಿಸಿ ಅವ್ರ ಹತ್ರ ಹೇಳುತ್ತೆ. ಸಾಯಂಕಾಲ ಆಗಿದ ತಕ್ಷಣ ಯಾವಾಗಿನ ತರನೇ ಆಡ್ಕೋತಾ ಇರ್ತವೆ. ಆಗ ಭೂಮಿಯಲ್ಲಿ ಮತ್ತೆ ಭಯಂಕರವಾದ ಶಬ್ದ. ಆಗ ಅವ್ರಿಗೆ ಚೆನ್ನಾಗ್ ಅರ್ಥ ಆಗತ್ತೆ ಈ ಖಡ್ಗಮೃಗ ಓಡ್ ಬರ್ತಿದೆ ಅಂತ. ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡಿರ್ತಾರೆ. ಮೋಟು ಭಯಂಕರವಾಗಿ ಓಡ್ ಬಂದು ಒಂದ್ ಗಿಡನ ತಳ್ತಾನೆ. ತಳ್ಳಿ ಅಲ್ಲೇ ನಿಂತ್ಕೊಂಡು ನಗಕ್ ಶುರು ಮಾಡ್ತಾನೆ. ಅದನ್ನ ನೋಡಿ ಬೇರೆ ಜಂತುಗಳು ಕೂಡ ನಗಕ್ ಶುರು ಮಾಡುತ್ತೆ. ಅದಕ್ಕೆ ಒಂದೇ ಆಶ್ಚರ್ಯ, ಏನು? ನೀವ್ ಯಾಕೆ ನಗಾಡ್ತಿದ್ದೀರಾ? ನಿಂಗೆ ಗೊತ್ತಿಲ್ವಾ ಮೋಟು, ಕಾಡ್ಗೆ ಮತ್ತೊಂದು ಗೇಂಡಾಮೃಗ ಬಂದಿದೆ. ಅದಕ್ಕೆ ನಿನ್ ಜೊತೆ ಪಂದ್ಯ ಮಾಡ್ಬೇಕಂತೆ. ನಮ್ಗೆ ನಿನ್ನಿಂದ ಮುಕ್ತಿ ಸಿಗುತ್ತೆ ಇನ್ನು. ನನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಇಲ್ಲಿ ಇರ್ತಾರೆ ಅನ್ಕೊಂಡ್ಯೋ? ನಾವು ಅವನ್ ನೋಡಿದೀವಿ, ನಿನ್ಗಿಂತ ತುಂಬಾ ಶಕ್ತಿಶಾಲಿ ಅವನು. ಮತ್ತ ಅವನ್ ಹೇಳ್ದ
ನಿನ್ನನ್ನು ಹೆದರಿಸಿ ಇಲ್ಲಿಂದ ಓಡಿಸ್ತಾನಂತೆ. ಅದು ಕೇಳಿಸ್ಕೊಂಡಿದ ತಕ್ಷಣ ಮೋಟುಗೆ ತುಂಬಾನೇ ಕೋಪ ಬರುತ್ತೆ. ಹೌದಾ? ಹಾಗಾದ್ರೆ ನಾನಿಲ್ಲಿ ಅವನಿಗೆ ಕಾಯ್ತಾ ಇರ್ತೀನಿ. ಅವನನ್ನು ಕೊಂದೇ ಹೋಗೋದು ನಾನಿಲ್ಲಿಂದ. ಅದು ಕೇಳಿಸ್ಕೊಂಡು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಆಮೇಲೆ ಹಾ, ಅವನ್ ಗುಹೆ ಗೊತ್ತು ನಮಗೆ. ನಿಂಗೆ ಧೈರ್ಯ ಇದೆಯಾ ಅವನೊಟ್ಟಿಗೆ ಕಾಂಪಿಟೇಷನ್ ಮಾಡಕ್ಕೆ? ಹಾ, ಎಲ್ಲಿದ್ದಾನ ಹೊಸ ಗೇಂಡ ಹೇಳು. ನನ್ನೊಟ್ಟಿಗೆ ಪಂದ್ಯ ಮಾಡ್ತಾನಂತಲ್ಲ, ನೋಡೋಣ. ಅದನ್ ಕೇಳಿ ಪ್ರಾಣಿಗಳೆಲ್ಲ ಒಬ್ಬರನ್ನೊಬ್ರು ನೋಡ್ಕೊಂಡು ಸಂತೋಷ ಪಡ್ತವೆ. ಅವ್ರ ಐಡಿಯಾ ಕೆಲ್ಸ ಮಾಡ್ತಿದೆ ಅಂತ ಅವ್ರಿಗೂ ಅನ್ಸುತ್ತೆ. ಅದು ಅವ್ರನ್ನ ಕರ್ಕೊಂಡು ಗುಹೆ ಹತ್ರ ಹೋಗುತ್ತೆ. ಏನ್ ಮೋಟೋ, ಅವನನ್ನ ಕರಿಯಕ್ಕೆ ಹೆದರಿಕೆ ಆಗ್ತಿದ್ಯಾ? ಅದಕ್ ಕೇಳಿಸ್ಕೊಂಡು ಮೋಟುಗೆ ತುಂಬಾ ಕೋಪ ಬರುತ್ತೆ. ಗುಹೆ ಹತ್ರ ಹೋಗಿ ಕಿರ್ಚುತ್ತೆ. ಏ ಗಂಡು, ದಮ್ಮಿದ್ರೆ ನನ್ನ ಹತ್ರ ಬಂದು ಹೋರಾಡಲೇ. ಅದಂಗ್ ಕಿರ್ಚಿದ ತಕ್ಷಣ ಒಳಗಡೆಯಿಂದ ಅದ್ರ ವಾಯ್ಸೆ ಅದಕ್ಕೆ ಮತ್ತೆ ಕೇಳಿಸುತ್ತೆ. ಏ ಗಂಡು, ದಮ್ಮಿದ್ರೆ ನನ್ನ ಹತ್ರ ಬಂದು ಹೋರಾಡಲೇ. ಅರೆ ನೋಡು, ನಿನ್ನನ್ನೇ ಅವನು ಒಳಗಡೆ ಕರಿತಾ ಇದ್ದಾನೆ. ನಿಂಗೆ ಒಳಗಡೆ ಹೋಗೋಕೆ ಹೆದರಿಕೆ ಆಗ್ತಿದ್ಯಾ? ನಾನು ಈಗಲೇ ಒಳಗಡೆ ಹೋಗಿ ಅವನನ್ನು ಸೋಲ್ಸಿ ಬರ್ತೀನಿ. ಮತ್ತೆ ನಿಮಗೆಲ್ಲ ಗೊತ್ತಾಗುತ್ತೆ ನಾನು ಎಷ್ಟು ಶಕ್ತಿಶಾಲಿ ಅಂತ. ಹಂಗಂತೇಳಿ ಮೋಟು ಗುಹೆ ಒಳಗಡೆ ಕೋಪದಿಂದ ಓಡೋಗುತ್ತೆ. ಆಗ ಜಿಂಕೆ ಆನೆ ಹತ್ರ ಈಗನ್ನುತ್ತೆ. ಆನೆ, ಬೇಗ ಈ ಕಲ್ಲನ್ನ ಸರಿಸಿ ಗುಹೆ ಮುಖಾನ ಬಂದ್ ಮಾಡು. ಆ ಮಾತ್ ಕೇಳಿ ಆನೆ ಕಲ್ಲತ್ರ ಹೋಗಿ ಅದನ್ನ ತಳ್ಳೋದಕ್ಕೆ ಶುರು ಮಾಡುತ್ತೆ. ಮೋಟು ಕೋಪದಿಂದ ಒಳಗಡೆ ಓಡೋಗ್ತಿರುತ್ತೆ. ಅದಕ್ಕೆ ಕಾಣಿಸೋದು ಬರೀ ಕತ್ಲು ಮಾತ್ರ, ಬೇರೇನೂ ಇಲ್ಲ. ಎಲ್ಲೋದೆ ನೀನು? ನಾನು ನಿನ್ ಗುಹೆಗೆ ಬಂದಿದ್ದೀನಿ. ಎದುರಿಗೆ ಬರಲ್ವಾ ನೀನು? ಎಲ್ಲಿ ಹೊಡ್ಕೊಂಡಿದ್ಯೋ? ನಾನು ಇಲ್ಲಿಗೆ ಬಂದಾಗಿದೆ. ಮುಂದಕ್ಕೆ ಯಾಕೆ ಬರ್ತಾ ಇಲ್ಲ? ಮತ್ತೆ ಅದರ ವಾಯ್ಸ್ ಮತ್ತೆ ಅದಕ್ಕೆ ಕೇಳಿಸುತ್ತೆ. ಆಗ ಅಲ್ಲಿ ಏನ್ ನಡೀತಿದೆ ಅಂತ ಅದಕ್ಕೆ ಚೆನ್ನಾಗ್ ಅರ್ಥ ಆಗುತ್ತೆ. ಅದಕ್ಕೆ ತುಂಬಾನೇ ಕೋಪ ಬರುತ್ತೆ. ಗುಹೆಯ ಬಾಗಿಲ್ ಕಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ಆನೆ ಆ ಕಲ್ನ ಗುಹೆಯ ಬಾಗಿಲತ್ರ ತಳ್ಕೊಂಡ್ ಬರ್ತಾ ಇರುತ್ತೆ. ಮೋಟು ತುಂಬಾ ವೇಗವಾಗಿ ಓಡೋಡ್ತಾ ಬರ್ತಿರ್ತಾನೆ. ಅದು ಬರಕ್ ಮುಂಚೆನೆ ಗುಹೆ ಬಾಗಿಲನ್ನು ಆನೆ ಆ ಕಲ್ಲಿಂದ ಮುಚ್ಚಿಬಿಡುತ್ತೆ. ಆದ್ರೂ ಅದು ಕೋಪದಿಂದ ಓಡೋಡ್ತಾ ಬಂದು ಆ ಕಲ್ಲನ್ನ ತಳ್ಳಕ್ ಟ್ರೈ ಮಾಡುತ್ತೆ. ಆದ್ರೆ ಆ ಕಲ್ಲನ್ನ ತಳ್ಳಕ್ಕಾಗಿಲ್ಲ. ಇದನ್ ಸರ್ಸಿದನ್ನು ನಂಗೆ ಚಳ್ಳೆ ಹಣ್ಣು ತಿನ್ಸಿ ನೀವಿಲ್ಲಿ ಕಳ್ಸಿದ್ದೀರಲ್ಲ. ನೀನು ಈ ಗುಹೆ ಹೊರಗಡೆ ಬಂದ ನಂತರನೇ ನಮ್ಮ ಹತ್ರ ಮಾತಾಡು ಮೋಟು. ಹಂಗಂತೇಳಿ ಪ್ರಾಣಿಗಳೆಲ್ಲ ನಗಕ್ ಶುರು ಮಾಡುತ್ತೆ. ತುಂಬಾ ಒಳ್ಳೇದಾಯ್ತು ಜಿಂಕೆ, ನಿನ್ನಿಂದಾಗಿ ಈ ಗೇಂಡನಿಂದ ನಮಗೆ ಮುಕ್ತಿ ಸಿಕ್ಕಿದೆ. ನಿಜವಾಗ್ಲು ಜಿಂಕೆ, ಒಳ್ಳೆ ತಲೆ ಓಡಿಸಿ ಇವನನ್ನ ಮಂಗ ಮಾಡ್ದೆ ನೀನು. ಜಿಂಕೆ ನಗ್ತಾ ಹೀಗಂತ ಹೇಳುತ್ತೆ. ನೀವ್ ಒಟ್ಟಿಗೆ ಇರ್ಲಿಲ್ಲ ಅಂದ್ರೆ ಈ ಕೆಲ್ಸ ಯಾವುದೇ ಆಗ್ತಿರ್ಲಿಲ್ಲ ಕಣ್ರೋ. ನಡೀರಿ, ಇಲ್ಲಿಂದ ನಾವು ಹೋಗೋಣ. ನಾವಿಲ್ಲಿ ನಿಲ್ಬೇಕಂತ ಯಾವುದೇ ಅಗತ್ಯ ಇಲ್ಲ ಇನ್ನು. ಅದು ಕೇಳಿಸ್ಕೊಂಡು ಜಂತುಗಳೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ. ಒಳಗಡೆ ಸಿಕ್ಕಾಕೊಂಡಿರುವ ಮೋಟುಗೆ ಏನೂ ಕಾಣಿಸ್ತಿಲ್ಲ. ಅಷ್ಟು ಕತ್ಲು ಬೇರೆ ಇರುತ್ತೆ. ಪಾಪ ಅದು ಇನ್ನೇನು ಮಾಡಕ್ಕಾಗ್ದೆ ಆ ಕಡೆ ಈ ಕಡೆ ಅಂತ ನಡೀತಾ ಇರುತ್ತೆ. ಅವತ್ತಿಂದ ಮತ್ತೆ ಮೋಟು ಆ ಗುಹೆಯಿಂದ ಆಚೆ ಬಂದೇ ಇಲ್ಲ. ಮತ್ತೆ ಜಂತುಗಳೆಲ್ಲ ಅವತ್ತಿಂದ ತುಂಬಾ ಸಂತೋಷವಾಗಿ ಜೀವಿಸ್ತಿದವೆ.